ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ಸೊ ನಾವಿವತ್ತು ಕೇರ್ನಗರದಲ್ಲಿರುವಂತಹ ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲಿಗೆ ಹೋಗಿದ್ದೋ. ಯಾಕಂದರೆ ಅಲ್ಲಿ ನನ್ನ ಫ್ರೆಂಡ್ ಮಗುನ ನೋಡ್ಕೊಂಬರೋಕ್ಕೆ ಅಂತ ಡೆಲಿವರಿ ಆಗಿರೋದ್ರಿಂದ ಮಗುನ ನೋಡಿಕೊಂಡು ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ತಿಂಡಿ ಮಾಡೋಣ ಅಂತ ಹೇಳಿ ಶ್ರೀ ಹೋಟೆಲ್ಗೆ ಹೋದ್ವಿ. ಸೊ ಅಲ್ಲಿ ಮಸಾಲೆ ದೋಸೆ ಮತ್ತು ಬೇಳೆಬಾತು ಜೊತೆಗೆ ಬೆಣ್ಣೆ ದೋಸೆನ ತಿಂದ್ಕೊಂಡು ತಿಂಡಿ ಮಾಡಿಕೊಂಡು ನೆಕ್ಸ್ಟ್ ನನ್ನ ಹಸ್ಬೆಂಡ್ ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ಕೇಳಿದ್ರು. ಅವ್ರು ಕೇಳೋದು ಹೆಚ್ಚು, ನಾವು ಹೇಳೋದು ಹೆಚ್ಚು. ಹಾಗಾಗಿ ಹೇಗಿದ್ದರೂ ಇವತ್ತು ಡೋರ್ನಳ್ಳಿ ಜಾತ್ರೆ ಇರೋದ್ರಿಂದ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಡೋರ್ನಳ್ಳಿಗೆ ಹೊರಟ್ವಿ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಡೋರ್ನಳ್ಳಿ ಜಾತ್ರೆಗೆ ಫಾರ್ ದಿ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದ್ದು. ಇಷ್ಟು ಜನನ ನೋಡಿ ಫುಲ್ ಶಾಕ್ ಆಯಿತು. ಯಾಕಂದರೆ ನಾನು ತುಂಬ ಸಲ ಹೋಗಿದ್ದೀನಿ ಕ್ರಿಸ್ಮಸ್ಗೆ, ಪ್ರತಿ ವರ್ಷ ಡೋರ್ನಳ್ಳಿಗೆ ಹೋಗ್ತಾಯಿದ್ದೆ. ಅಷ್ಟು ರಶ್ಶೇ ಇರಲಿಲ್ಲ. ಬಟ್ ಜಾತ್ರೆನ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಸಿಕ್ಕಾಪಟ್ಟೆ ರಶ್ ಇತ್ತು. ಡೆಕೋರೇಷನ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಡೆಕೋರೇಷನ್ನ ಮಾಡಿದರು. ಅಲ್ಲೇ ಪ್ರೇಯರ್ನ ಮಾಡಿಕೊಂಡು ನೀವೇ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಹೊರಗಡೆವರೆಗೂ ಜನ ಕೂತಿದ್ರು, ಅಲ್ಲಿ ನಿಲ್ಲೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ಸಿಕ್ಕಾಪಟ್ಟೆ ರಶ್ ಇತ್ತು. ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ರಂತೆ ಇಲ್ಲಿಗೆ. ಸೊ ಅಲ್ಲಿ ನಾವು ಪ್ರೇಯರ್ನ ಮಾಡಿಕೊಂಡು ಜೀಸಸ್ನ ನೋಡಿಕೊಂಡು ಹಾಗೆಯೇ ಅಲ್ಲಿ ಹರಕೆ ಮಾಡ್ಕೊಂಡಿರೋರು ಅನಿಸುತ್ತೆ ಬ್ರೆಡ್ ಮತ್ತು ಕ್ಯಾಂಡಲ್ಸ್ನ ಕೊಡ್ತಾಯಿದ್ರು. ನಾವು ಮೇ ಬಿ ಅಮೌಂಟಿಗೇನೋ ಅಂತ ಅಂದ್ಕೊಂಡು ತಿಳ್ಕೊಂಡಿದ್ವಿ. ಆಮೇಲೆ ಎಲ್ರಿಗೂ ಬ್ರೆಡ್ ಮತ್ತು ಕ್ಯಾಂಡಲ್ಸ್ನ ಫ್ರೀಯಾಗಿ ಕೊಡ್ತಾಯಿದ್ರು ಅಲ್ಲಿ. ಆಮೇಲೆ ಗೊತ್ತಾಯಿತು ಅವರು ಹರಕೆ ಮಾಡ್ಕೊಂಡಿರೋದು ಅಂತ. ನೆಕ್ಸ್ಟ್ ಈ ಕಡೆ ನೋಡ್ತಾ ಇರ್ಬೋದು, ಕ್ಯಾಂಡಲ್ಸ್ನ ಹಚ್ಚೋದಕ್ಕೂ ತುಂಬ ಕ್ಯೂ ನಿಂತಿದ್ರು ಇಲ್ಲಿ. ನಾವು ಕ್ಯಾಂಡಲ್ಸ್ನ ಹಚ್ಚೋಕ್ಕೂ ಹೋಗಲಿಲ್ಲ, ಸಿಕ್ಕಾಪಟ್ಟೆ ರಶ್ ಇತ್ತು ಅಂತ. ಜೊತೆಗೆ ಜಾತ್ರೆ ಅಂದರೆ ಇಲ್ಲಿ ಗೇಮ್ಸ್ ಕೂಡ ಹಾಕಿದ್ರು ಆಟ ಆಡೋದಕ್ಕೆ ಅಂತ. ಸೊ ಅದೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಬೇಗ ಮನೆಗೆ ಹೋಗಬೇಕು ಅಂತ ಹೇಳಿ ಊರಿನ ಕಡೆಗೆ ಬಂದ್ವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.